ಪ್ರೇಮದ ಊರಲ್ಲಿ ಇದು ಮನೋಜ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಶ್ರೀರಾಮ್, ರಮಿಕಾ ಶಿವು ಅಂಡ್ ತಪಸ್ವಿನಿ ಪುಣಚ ಅವರು ಇಲ್ಲಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಫೀಲ್ ಗುಡ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಜಾನರ್ ಗೆ ಸೇರುವಂತಹ ಸಿನಿಮಾದ ಟೈಟಲ್ ಟೀಸರ್ ಬಿಡುಗಡೆ ಆಗಿದೆ. ಅಂಡ್ ಅದನ್ನ ನೋಡಿ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ವರ್ಕ್ ಆಗ್ಬೋದು, ಏನೆಲ್ಲ ವರ್ಕ್ ಆಗ್ಲಿಲ್ಲ, ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಆಕ್ಷನ್ ಸಿನಿಮಾಗಳು ಡಾಮಿನೇಟ್ ಮಾಡ್ತಾ ಇರುವಂತಹ ಈ ಸಮಯದಲ್ಲೂ ನನಗೆ ಪರ್ಸನಲಿ ರೊಮ್ಯಾನ್ಸ್, ಫೀಲ್ ಗುಡ್ ಸಿನಿಮಾಗಳಂದ್ರೆ ಬಹಳಾನೇ ಇಷ್ಟ. ಅಂಡ್ ಇದು ಕೂಡ ಆ ಫ್ಯಾಕ್ಟರ್ಸ್ ನ ಹೊಂದಿರುತ್ತೆ ಅಂತ ಕಾಣಿಸ್ತಿದೆ. ಈ ಟೀಸರ್ ನ ವಾತಾವರಣ ತುಂಬಾ ಚೆನ್ನಾಗಿತ್ತು ಅಂಡ್ ಅದಕ್ಕೆ ವಿಜುವಲ್ಸ್ ದೊಡ್ಡ ಕಾರಣ. ಆ ಗ್ರಾಮವನ್ನ ವಿಜುವಲಿ ರೆಪ್ರೆಸೆಂಟ್ ಮಾಡಿರುವಂತಹ ವಿಧಾನ ಐ ಪ್ಲೀಸಿಂಗ್ ಆಗಿದ್ವು ಅಂತಾನೆ ಹೇಳ್ತೀನಿ. ಟೀಸರ್ ನಲ್ಲಿ ಎಲ್ಲಾ ಮೇನ್ ಪಾತ್ರಗಳನ್ನ ಪರಿಚಯ ಮಾಡಿದ್ದಾರೆ ಅಂಡ್ ವಾಯ್ಸ್ ಓವರ್ ನಲ್ಲಿ ಬರ್ತಾ ಇರುವಂತಹ ಡೈಲಾಗ್ ನಲ್ಲೂ ದಮ್ಮಿತ್ತು. ಇನ್ನು ಕಥೆಯ ಸುಳಿವನ್ನ ಈ ಟೀಸರ್ ಬಿಟ್ಕೊಟ್ಟಿಲ್ಲ. ಕಥೆಯಲ್ಲಿ ಏನನ್ನ ನಿರೀಕ್ಷೆ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ಸೆಟಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಪ್ಲಾಟ್ ಪಾಯಿಂಟ್ ನ ಬಿಟ್ಕೊಟ್ಟಿಲ್ಲ, ವಿಚ್ ಇಸ್ ಎ ಗುಡ್ ಥಿಂಗ್. ಒಂದು ಲವ್ ಟ್ರಯಾಂಗಲ್ ಆಗಿರುತ್ತೆ ಅನ್ನೋದು ಸದ್ಯದ ಊಹೆ. ಶ್ರೀರಾಮ್ ಅವರು ತಮ್ಮ ಪಾತ್ರದಲ್ಲಿ ಪ್ರಾಮಿಸಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಆ ಒಂದು ರೋಲ್ಗೆ ಪರ್ಫೆಕ್ಟ್ ಫಿಟ್ ಆಗಿ ಹೊರಬರ್ಲಿ ಅಂತ ಹೋಪ್ ಮಾಡೋಣ. ತಪಸ್ವಿನಿ ಪುಣಚ ಅವರಿಗೊಂದು ಇಂಟೆನ್ಸ್ ಆಸ್ ವೆಲ್ ಆಸ್ ಕ್ಯೂಟ್ ಪಾತ್ರ ಸಿಕ್ಕಿರಬಹುದು ಅನ್ನೋದನ್ನ ಟೀಸರ್ ಹಿಂಟ್ ಕೊಟ್ಟಿದೆ. ಇನ್ನು ರಂಗಾಯಣ ರಘು ಅವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಪಾತ್ರ ಎಂತದ್ದೇ ಆಗಿರ್ಲಿ ಎಫರ್ಟ್ಲೆಸ್ ಆಗಿ ಅದನ್ನ ಮಾಡಿ ಮುಗಿಸ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ರಮಿಕಾ ಶಿವು ಅವರಿಗೂ ಕಥೆಯಲ್ಲೊಂದು ಮುಖ್ಯವಾದ ಭೂಮಿಕೆ ಇರುತ್ತೆ ಅಂಡ್ ಅವರು ಕೂಡ ತಮ್ಮ ಪರ್ಫಾರ್ಮೆನ್ಸ್ ನಿಂದ ಪ್ರಭಾವ ಬೀರ್ತಾರೆ ಅಂತ ಹೋಪ್ ಮಾಡ್ತೀನಿ. ನಾನು ಮೊದಲೇ ಹೇಳಿದಾಗೆ ಇಲ್ಲಿನ ವಿಜುವಲ್ಸ್ ಬಾರಿ ಚೆನ್ನಾಗಿತ್ತು. ತೀರಾ ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ಇಲ್ಲದೆ ಇರಬಹುದು, ಬಟ್ ಸಾಧ್ಯವಾದಷ್ಟು ಎಲ್ಲವನ್ನ ಬ್ಯೂಟಿಫುಲಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಟೀಸರ್ ಹಿಂಟ್ ಕೊಟ್ಟಿದೆ. ಸುನಾದ್ ಗೌತಮ್ ಅವರ ಸ್ಕೋರ್ ಚೆನ್ನಾಗಿತ್ತು, ಕ್ಯಾಚಿಯಾಗಿ ಕೂಡ ಇತ್ತು. ಹಾಡುಗಳು ಇಂತಹ ರೊಮ್ಯಾಂಟಿಕ್ ಸಿನಿಮಾಗಳಿಗೆ ಪ್ರಮೋಷನ್ಗೆ ಹೆವಿ ಹೆಲ್ಪ್ ಮಾಡ್ತವೆ ಅಂಡ್ ಅದನ್ನ ಗೌತಮ್ ಅವರು ಹೇಗೆ ಹ್ಯಾಂಡಲ್ ಮಾಡಿರ್ಬೋದು ಅಂತ ಕಾದ್ ನೋಡ್ಬೇಕು. ಹರ್ಷಿತ್ ಪ್ರಭು ಅವರ ಟೀಸರ್ ಕಟ್ ಚೆನ್ನಾಗಿತ್ತು. ಟೀಸರ್ ನಲ್ಲಿ ಆದಷ್ಟು ಕಮ್ಮಿ ರಿವೀಲ್ ಮಾಡೋದು ಒಳ್ಳೆದು. ಆ ಒಂದು ಗಮನದಲ್ಲಿ ಇಟ್ಕೊಂಡು ಒಂದು ಅಟ್ರಾಕ್ಟಿವ್ ಟೀಸರ್ ಅನ್ನೇ ಕಟ್ ಮಾಡಿದ್ದಾರೆ. ಖಡಕ್ ಆಗಿ ಹೇಳೋದಾದ್ರೆ ಟೈಟಲ್ ಟೀಸರ್ ಇಷ್ಟ ಆಯ್ತು. ಟೀಸರ್ಗಳು ಸಿನಿಮಾಗೆ ಒಂದು ಡೋರ್ ಇದ್ದಂಗೆ, ಜನರಿಗೆ ಇಲ್ಲೊಂದು ಕ್ಯೂರಿಯಾಸಿಟಿ ಹುಟ್ಟಿಸ್ಲೇಬೇಕು ಅಂಡ್ ಅದರಲ್ಲಿ ಈ ತಂಡ ಯಶಸ್ವಿ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಇದಾಗಿತ್ತು ಪ್ರೇಮದ ಊರಲ್ಲಿ ಸಿನಿಮಾದ ಟೈಟಲ್ ಟೀಸರ್ ನ ರಿವ್ಯೂ. ನೀವು ಈ ಟೀಸರ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.